ತನ್ನ ಜೀವನದ ಬಗ್ಗೆ ಯೋಚಿಸುತ್ತಾ ಮಾನ್ಯತಾ ಒಂದು ಮೊಮೊಸನ್ನು ಎತ್ತಿ ತನ್ನ ಬಾಯಿಗೆ ಇಟ್ಟುಕೊಂಡಳು. ಅವಳಿಗೆ ಮೊಮೊಸುಗಳೆಂದರೆ ತುಂಬ ಇಷ್ಟ. ಆದರೆ ಈಗ ಅವಳು ಕೇವಲ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಅವುಗಳನ್ನು ತಿನ್ನುತ್ತಿದ್ದಳು. ಅವು ಎಷ್ಟೇ ರುಚಿಯಾಗಿದ್ದರೂ ಅವಳಿಗೆ ಆ ರುಚಿಯ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಸೃಷ್ಟಿಯ ಕಣ್ಣುಗಳು ಪದೇ ಪದೇ ಮಾನ್ಯತಾಳ ಮುಖದ ಮೇಲೆಯೇ ಬೀಳುತ್ತಿದ್ದವು. ಅವಳಿಗೆ ಮಾನ್ಯತಾಳನ್ನು ನೋಡಿ ತುಂಬ ಬೇಸರವಾಗುತ್ತಿತ್ತು. ನಂತರ ಹಠಾತ್ತಾಗಿ ಅವಳ ತಲೆಯಲ್ಲಿ ಏನೋ ಹೊಳೆದು ಮಾನ್ಯತಾ, ಸಿದ್ಧಾರ್ಥಿಗೆ ಬೇರೆ ಯಾವುದಾದರೂ ಹುಡುಗಿಯ ಜೊತೆ ಏನಾದರೂ ಸಂಬಂಧವಿದೆಯೇ ಎಂದು ಕೇಳಿದಳು. ತನ್ನ ಕೈಯಿಂದ ಎರಡನೇ ಮೊಮೊಸನ್ನು ಎತ್ತಿದಳಷ್ಟೇ. ಮಾನ್ಯತಾಳ ಕೈಗಳು ದಿಢೀರನೆ ನಡುಗಲು ಪ್ರಾರಂಭಿಸಿದವು. ಅವಳು ಎದುರಿಗೆ ಕುಳಿತಿದ್ದ ಸೃಷ್ಟಿಯತ್ತ ನೋಡಿ ನಂತರ ಕಣ್ಣುಗಳನ್ನು ತಪ್ಪಿಸುತ್ತಾ, ನನಗೆ ಗೊತ್ತಿಲ್ಲ ಎಂದಳು. ಅವನು ಎಂದಾದರೂ ನಿನಗೆ ಇದರ ಬಗ್ಗೆ ಹೇಳಿದ್ದಾನಾ ಎಂದು ಸೃಷ್ಟಿ ಕೇಳಿದಳು. ಮಾನ್ಯತಾ ಗಟ್ಟಿಯಾಗಿ ತನ್ನ ಬಾಯಿಯನ್ನು ಮುಚ್ಚಿಕೊಂಡಳು. ಸಿದ್ಧಾರ್ಥ ಮತ್ತು ತನ್ನ ನಡುವಿನ ಸಂಭಾಷಣೆಗಳನ್ನು ಅವಳು ಬೆರಳುಗಳ ಮೇಲೆಯೇ ಎಣಿಸಬಹುದಾಗಿತ್ತು. ಅದು ಕೇವಲ 2 ಬಾರಿಯಷ್ಟೇ. ಮದುವೆಗೆ ಮುಂಚೆ ಅವನು ಅವಳಿಗೆ ತನ್ನನ್ನು ಮದುವೆಯಾಗಬೇಡ ಎಂದು ಬೆದರಿಕೆ ಹಾಕಿದ್ದಾಗ, ಮತ್ತು 2ನೇ ಬಾರಿ ಮದುವೆಯ 2ನೇ ರಾತ್ರಿ ಅವನ ಕೊಠಡಿಗೆ ಬಂದಿದ್ದಾಗ. ಅವಳು 2ನೇ ಮೊಮೊಸನ್ನು ತನ್ನ ಬಾಯಿಗೆ ಹಾಕಿಕೊಂಡು ಅಗಿದು ನುಂಗಲು ಪ್ರಯತ್ನಿಸಿದಳು. ಆದರೆ ಅದು ಅವಳ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅವಳಿಗೆ ಕೆಮ್ಮು ಬಂದಿತು. ಸೃಷ್ಟಿ ತಕ್ಷಣವೇ ಅವಳಿಗೆ ನೀರನ್ನು ನೀಡಿ, ಈಗೋ ಬೇಗ ಇದನ್ನು ಕುಡಿ ಎಂದಳು. ನೀರು ಕುಡಿದ ನಂತರ ಮಾನ್ಯತೆಗೆ ಸಮಾಧಾನವಾಯಿತು. ಸೃಷ್ಟಿ ಮತ್ತೆ ನೀನು ಹುಷಾರಾಗಿದ್ದೀಯಾ ಎಂದು ಕೇಳಿದಳು. ಮಾನ್ಯತಾ ತಲೆಯಾಡಿಸುತ್ತಾ, ನಾನು ಚೆನ್ನಾಗಿದ್ದೇನೆ ಎಂದಳು. ಮೊಮೋಸ್ ತಿಂದ ನಂತರ ಅವರು ತಮ್ಮ ನೆಚ್ಚಿನ ಅಂಗಡಿಗೆ ಮಾವಿನ ಹಣ್ಣಿನ ರಸ ಕುಡಿಯಲು ಹೋದರು ಮತ್ತು ನಂತರ ಉದ್ಯಾನವನದಲ್ಲಿ ಕೆಲವು ಆಟಗಳನ್ನು ಆಡಿದರು. ಮಾನ್ಯತಾಳ ಮನಸ್ಥಿತಿ ಇನ್ನೂ ಸರಿಯಾಗಿಲ್ಲದಿರುವುದನ್ನು ಸೃಷ್ಟಿ ಗಮನಿಸಿದಳು. ಆದ್ದರಿಂದ ಅವಳೊಂದಿಗೆ ಹೊರಗೆ ಹೋಗಲು ನಿರ್ಧರಿಸಿದಳು. ಈ ತಿಂಗಳು ಅವಳಿಗೆ ಉತ್ತಮ ಬೋನಸ್ ಸಿಕ್ಕಿತ್ತು. ಇದರಿಂದ ಅವಳ ಬಳಿ ಸಾಕಷ್ಟು ಹಣವಿತ್ತು. ಅವಳು ಆ ಹಣವನ್ನೆಲ್ಲ ಮಾನ್ಯತಾಳಿಗಾಗಿಯೇ ಖರ್ಚು ಮಾಡಲು ಸಿದ್ಧಳಿದ್ದಳು. ಏಕೆಂದರೆ ಮಾನ್ಯತಾ ಕೂಡ ಹಾಗೆಯೇ ಇದ್ದಳು. ಸೃಷ್ಟಿ ಎಂದಾದರೂ ಬೇಸರಗೊಂಡಾಗ ಅವಳನ್ನು ಸಂತೋಷಪಡಿಸಲು ಮಾನ್ಯತಾ ತನ್ನಿಂದ ಸಾಧ್ಯವಾದದನ್ನೆಲ್ಲ ಮಾಡುತ್ತಿದ್ದಳು. ಮುಗುಳ್ನಗುತ್ತಾ ಅವಳು ಮಾನ್ಯತಾಳನ್ನು ನೋಡಿ, ನಾನು ನಿನ್ನನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ, ನೀನು ಬರುತ್ತೀಯಾ ಎಂದು ಕೇಳಿದಳು. ಮಾನ್ಯತಾ ತಲೆಯಾಡಿಸುತ್ತಾ, ಇಲ್ಲ, ನಾನು ಮನೆಗೆ ಹೋಗಬೇಕು ಎಂದಳು. ಅವಳು ಮನೆಗೆ ಹೋಗುವ ಮಾತನ್ನು ಕೇಳಿ ಸೃಷ್ಟಿ ಕೋಪಗೊಳ್ಳುತ್ತಾ, ಆ ಬೋರಿಂಗ್ ಮನೆಗೆ ಹೋಗಿ ನೀನೇನು ಮಾಡುತ್ತೀಯಾ? ಅಲ್ಲಿ ನೀನು ದಿನವಿಡೀ ಶವದಂತೆ ಇರುತ್ತೀಯ. ನಿನಗೆ ಈಗ ಸ್ವಲ್ಪ ಸಮಯ ಮಜಾ ಮಾಡಲು ಸಾಧ್ಯವಿಲ್ಲವೇ? ನನಗೆ ಪ್ರತಿದಿನ ಆಫೀಸಿನಿಂದ ಹೀಗೆ ರಜೆ ಸಿಗುವುದಿಲ್ಲ ಎಂದು ಹೇಳಿದಳು. ಹೀಗೆ ಹೇಳುತ್ತಾ ಅವಳು ಮಾನ್ಯತಾಳ ಕೈ ಹಿಡಿದು ಮುಂಬೈನ ಅತ್ಯಂತ ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋದಳು. ಹೋಟೆಲ್ ಕಟ್ಟಡದ ಮೇಲೆ ರಾಯ್ ಜಾದಾ ಎಂಬ ಹೆಸರನ್ನು ನೋಡಿ ಮಾನ್ಯತಾ ಒಳಗೆ ಹೋಗುವ ಮೊದಲು ಯೋಚಿಸತೊಡಗಿದಳು. ಇದು ಸಿದ್ಧಾರ್ಥನ ಹೋಟೆಲ್ ಅಲ್ವೇ? ಎಲ್ಲಿ ಅವನು ಒಳಗೆ ಇದ್ದಾನೋ ಏನೋ? ಅವಳು ಒಳಗೆ ಹೋಗಬೇಕೋ ಬೇಡವೋ ಎಂದು ನಿರ್ಧರಿಸುವಷ್ಟರಲ್ಲಿ ಸೃಷ್ಟಿ ಅವಳನ್ನು ಹೋಟೆಲ್ನ ಬಾಲ್ಕನಿಗೆ ಎಳೆದುಕೊಂಡು ಹೋದಳು. ಅವಳು ಮಾನ್ಯತಾಳನ್ನು ಈ ಹೋಟೆಲ್ನ ಬಾರ್ಗೆ ಕರೆದುಕೊಂಡು ಹೋಗಲು ಬಯಸಿದ್ದಳು. ಬಾರ್ 25ನೇ ಮಹಡಿಯಲ್ಲಾಗಿತ್ತು. ಹೋಟೆಲ್ನ ವಿನ್ಯಾಸವು ರಾಜಸಿಕವಾಗಿದ್ದು ಒಂದು ರಾಯಲ್ ಅನುಭವವನ್ನು ನೀಡುತ್ತಿತ್ತು. ನಿರ್ಮಾಣಗೊಂಡ ಕೆಲವೇ ದಿನಗಳಲ್ಲಿ ಇದು ದೇಶದ ಅತ್ಯಂತ ಲಾಭದಾಯಕ ಹೋಟೆಲ್ ಆಗಿ ಮಾರ್ಪಟ್ಟಿತ್ತು. ಇದರ ಬಗ್ಗೆ ಪ್ರತಿಯೊಂದು ನ್ಯೂಸ್ ಚಾನೆಲ್ ಮತ್ತು ಪತ್ರಿಕೆಗಳಲ್ಲಿ ಚರ್ಚೆಯಾಗುತ್ತಿತ್ತು. ವಿದೇಶಿ ಅತಿಥಿಗಳು ಹೆಚ್ಚಾಗಿ ಇದೇ ಹೋಟೆಲ್ನಲ್ಲಿ ತಂಗುತ್ತಿದ್ದರು ಮತ್ತು ಹೆಚ್ಚಿನ ಸಮಯ ಇಲ್ಲಿ ಕೊಠಡಿ ಸಿಗುವುದು ತುಂಬ ಕಷ್ಟಕರವಾಗಿತ್ತು. ಇದು ಯಾವಾಗಲೂ ಭರ್ತಿಯಾಗಿರುತ್ತಿತ್ತು ಮತ್ತು ಇದರ ಬುಕಿಂಗ್ ತಿಂಗಳುಗಳ ಮುಂಚಿತವಾಗಿಯೇ ಪ್ರಾರಂಭವಾಗುತ್ತಿತ್ತು. ಹೋಟೆಲ್ನ ಸೌಲಭ್ಯಗಳ ಆನಂದವನ್ನು ಎಲ್ಲರೂ ಅನುಭವಿಸಲು ಸಾಧ್ಯವಿರಲಿಲ್ಲ, ಏಕೆಂದರೆ ಅದು ಅತ್ಯಂತ ದುಬಾರಿಯಾಗಿತ್ತು. ಯಾರ ಬಳಿ ಸ್ವಲ್ಪ ಹಣವಿರುತ್ತಿತ್ತೋ ಅವರು ಕೇವಲ ಹೋಟೆಲ್ನ ಬಾರಿಗೆ ಹೋಗಿ ಮಜಾ ಮಾಡುತ್ತಿದ್ದರು. ಇಂದು ಸೃಷ್ಟಿ ಮತ್ತು ಮಾನ್ಯತಾ ಬಂದಂತೆ. ಆದರೆ ಒಂದು ರಾತ್ರಿಯ ಮಜಾ ಮಾಡಲು ಕೂಡ ಸೃಷ್ಟಿಯ 1 ತಿಂಗಳ ಸಂಬಳ ಮತ್ತು ಇಡೀ ವರ್ಷದ ಬೋನಸ್ ಖರ್ಚಾಗುವಂತಿತ್ತು. ಬಾರ್ನ ಪ್ರವೇಶ ದ್ವಾರದಲ್ಲಿ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ಮಾನ್ಯತಾ ಸೃಷ್ಟಿಯನ್ನು ನೋಡುತ್ತಾ, ನಾವು ಬಾರ್ ಒಳಗೆ ಹೋಗುತ್ತಿದ್ದೀವಾ ಎಂದಳು. ಸೃಷ್ಟಿ ಅವಳ ಕಡೆ ಕಣ್ಣು ಮಿಟುಕಿಸುತ್ತಾ, ಹೌದು, ಇವತ್ತು ನಾವು ನಮ್ಮ ಜೀವನದಲ್ಲಿ ಅತ್ಯಂತ ಮಜಾ ಮಾಡಲಿದ್ದೇವೆ ಎಂದು ಹೇಳಿದಳು. ಮಾನ್ಯತಾಳ ಮುಖ ಮಂಕಾಯಿತು. ಅವಳು, ನಾನು ಮೊದಲೆಂದು ಇಂತಹ ಜಾಗಕ್ಕೆ ಬಂದಿಲ್ಲ, ನಾನು ಬರಬಾರದಿತ್ತು ಎಂದಳು. ಅವಳು ಅಲ್ಲಿಂದ ಹೊರಡಲು ಹೋದ ತಕ್ಷಣ ಸೃಷ್ಟಿ ಅವಳ ಕೈ ಹಿಡಿದು ಒಳಗೆ ಎಳೆದುಕೊಂಡು ಹೋಗುತ್ತಾ, ನಡಿ ನೀನು ಎಂದಳು. ಅವರು ಒಳಗೆ ಬಂದಾಗ ಅವರಿಗೆ ಆಶ್ಚರ್ಯವಾಯಿತು. ಇದು ಹೊರಗಿನ ಪ್ರಪಂಚಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದ ಬೇರೆಯೇ ಲೋಕವಾಗಿತ್ತು. ದುಬಾರಿ ಮದ್ಯವನ್ನು ಅತ್ಯಂತ ಅಂದವಾಗಿ ಜೋಡಿಸಲಾಗಿತ್ತು ಮತ್ತು ಬಾರ್ನ ಒಂದು ಕಡೆ ಊಟದ ವ್ಯವಸ್ಥೆ ಇತ್ತು. ಅಲ್ಲಿ ದುಬಾರಿ ಬಾಣಸಿಗರು ಅಡುಗೆ ಮಾಡುತ್ತಿದ್ದರು ಮತ್ತು ಕೆಲವು ಜೋಡಿಗಳು ಕುಳಿತು ಊಟ ಮಾಡುತ್ತಿದ್ದರು. ಮಾನ್ಯತಾಳ ದೃಷ್ಟಿ ಮೊದಲು ಸ್ಟೇಜ್ ಮೇಲೆ ನೃತ್ಯ ಮಾಡುತ್ತಿದ್ದ ಕೆಲವು ಹುಡುಗಿಯರ ಮೇಲೆ ಬಿತ್ತು. ಅವರು ಭಾರತದವರಲ್ಲ, ವಿದೇಶಿಯರಾಗಿದ್ದರು. ಸೃಷ್ಟಿ ತನ್ನ 2 ಕೈಗಳನ್ನು ಜೋಡಿಸಿ ಜೋರಾಗಿ ಕಿರುಚುತ್ತಾ, ವಾವ್, ಇದು ನಿಜಕ್ಕೂ ಸ್ವರ್ಗ ಸ್ವರ್ಗ ಎಂದಳು.
ಮಾನ್ಯತಾಳ ತುಟಿಗಳು ಬಿಗಿಯಾದವು. ಅವರು ತುಂಬ ಚಿಕ್ಕ ಬಟ್ಟೆಗಳನ್ನು ಧರಿಸಿದ್ದರು. ಅವುಗಳನ್ನು ಬಟ್ಟೆಗಳೆಂದು ಕರೆಯಲಾಗುತ್ತಿರಲಿಲ್ಲ. ಕೇವಲ ದೇಹದ ಕೆಲವು ಭಾಗಗಳನ್ನು ಮುಚ್ಚಿಕೊಳ್ಳಲು ಮಾತ್ರ ಬಿಕಿನಿ ಧರಿಸಿದ್ದರು. ಅವಳ ಗಂಟಲು ಹಠಾತ್ತಾಗಿ ಒಣಗಿತು. ಸಿದ್ಧಾರ್ಥ್ ಇಲ್ಲಿಗೆ ಹೇಗೆ ಬರುತ್ತಾನೆ ಮತ್ತು ಅವನ ಕಣ್ಣುಗಳು ಕೂಡ ಇವರ ಮೇಲೆ ಬೀಳುತ್ತಿರಬಹುದು ಎಂದು ಅವಳಿಗೆ ನೆನಪಾಯಿತು. ಸೃಷ್ಟಿ ಮತ್ತೆ ಮಾನ್ಯತಾಳ ಕೈ ಹಿಡಿದು ಡ್ಯಾನ್ಸ್ ಫ್ಲೋರ್ ಕಡೆಗೆ ಕರೆದುಕೊಂಡು ಹೋಗುತ್ತಾ, ಬಾ, ಮೊದಲು ನಾವು ಡ್ಯಾನ್ಸ್ ಮಾಡೋಣ ಎಂದು ಹೇಳಿದಳು. ಅಲ್ಲಿ ಈಗಾಗಲೇ ಕೆಲವು ಜೋಡಿಗಳು ನೃತ್ಯ ಮಾಡುತ್ತಿದ್ದವು ಮತ್ತು ವಾತಾವರಣವು ತುಂಬ ಚೆನ್ನಾಗಿತ್ತು. ಇದು ಮುಂಬೈನ ಯಾವುದೋ ಸ್ಥಳೀಯ ಬಾರ್ ಆಗಿರಲಿಲ್ಲ. ಅಲ್ಲಿ ಚಿಲ್ಲರೆ ಜನರು ಗಲಾಟೆ ಮಾಡಲು ಬದಲಿಗೆ ಇದು ಸಿದ್ಧಾರ್ಥ್ ರಾಯ್ ಜಾದನ ಬಾರ್ ಆಗಿತ್ತು. ಇಲ್ಲಿ ಎಲ್ಲವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಲಾಗಿತ್ತು. ಮಾನ್ಯತಾಳಿಗಂತೂ ಸ್ವಲ್ಪವೂ ನೃತ್ಯ ಮಾಡುವ ಮನಸ್ಸಿರಲಿಲ್ಲ. ಅವಳು ಸೃಷ್ಟಿಗೆ, ನೀನು ಮಾಡು, ನನಗೆ ತಲೆ ನೋಯುತ್ತಿದೆ ಎಂದಳು. ಸೃಷ್ಟಿ ಓರೆ ಕಣ್ಣಿನಿಂದ ನೋಡಿ ಅಸಮಾಧಾನದಿಂದ, ಸರಿ, ನಾನೇ ಮಾಡುತ್ತೇನೆ ಬಿಡು ಎಂದಳು. ಮಾನ್ಯತಾ ಒಂದು ಕಡೆ ಇದ್ದ ಟೇಬಲ್ ಬಳಿ ಹೋಗಿ ಕುಳಿತಳು. ಅದೇ ಸಮಯದಲ್ಲಿ ಒಬ್ಬ ವೇಟರ್ ಅಲ್ಲಿಗೆ ಬಂದು, ಮೇಡಮ್, ನೀವೇನಾದರೂ ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದನು. ಮಾನ್ಯತಾ, ನನಗೆ ಕೇವಲ ನೀರು ಬೇಕು ಎಂದಳು. ಸರಿ ಎಂದು ವೇಟರ್ ಅಲ್ಲಿಂದ ಹೊರಟು ಹೋದನು. ಸೃಷ್ಟಿ ತನ್ನದೇ ಆದ ಲೋಕದಲ್ಲಿ ಮಜವಾಗಿ ನೃತ್ಯ ಮಾಡುತ್ತಿದ್ದಾಳೆ. ಅವಳಿಗೆ ಯಾರ ಚಿಂತೆಯೂ ಇಲ್ಲದಂತಿತ್ತು. ಸೃಷ್ಟಿ ತನ್ನ ಜೀವನದಲ್ಲಿ ಎಷ್ಟು ಖುಷಿಯಾಗಿದ್ದಾಳೆ ಎಂಬುದನ್ನು ಮಾನ್ಯತಾ ಗಮನಿಸಿದಳು. ಕೇವಲ ತನ್ನ ಜೀವನದಲ್ಲೇ ಇಷ್ಟೊಂದು ದುಃಖಗಳು ಬರೆದಿದ್ದವ. ಆದರೆ ಅವಳು ಸೃಷ್ಟಿಯ ಖುಷಿಯನ್ನು ಕಂಡು ಸಂತೋಷಪಟ್ಟಳು. ಅವಳನ್ನು ನೋಡಿ ಮಾನ್ಯತಾಳ ಮುಖದಲ್ಲೂ ಒಂದು ಮಂದಹಾಸ ಮೂಡಿತು. ಮಾನ್ಯತಾ ಮನದಲ್ಲೇ ಮೆಲ್ಲಗೆ ಅಂದುಕೊಂಡಳು, ಟಚ್ವುಡ್, ನೀನು ಹೀಗೆ ಯಾವಾಗಲೂ ಖುಷಿಯಾಗಿರು. ಅಷ್ಟರಲ್ಲೇ ಹಠಾತ್ತನೆ ಮಾನ್ಯತಾಳ ಫೋನ್ ರಿಂಗ್ ಆಯಿತು. ಮಾನ್ಯತಾಳ ಫೋನ್ಗೆ ಸಿದ್ಧಾರ್ಥ್ನ ತಾತನ ಕರೆ ಬರುತ್ತಿರುವುದನ್ನು ಅವಳು ನೋಡಿದಳು. ಅವಳಿಗೆ ತಕ್ಷಣವೇ ಆತಂಕವಾಯಿತು. ಎಲ್ಲಾದರೂ ತಾನು ಇಲ್ಲಿಗೆ ಬಂದಿರುವುದು ತಾತನಿಗೆ ಗೊತ್ತಾಗಿ ಹೋಗಿದೆಯೇ? ಅವಳು ಮಾತನಾಡಲು ತಕ್ಷಣವೇ ಹೊರಗೆ ಹೋದಳು. ಅದೇ ಸಮಯದಲ್ಲಿ ಅಲ್ಲಿಂದ ಬಿಸಿನೆಸ್ ಸೂಟ್ ಧರಿಸಿದ್ದ ಸಿದ್ಧಾರ್ಥ್ ತನ್ನ ಸ್ನೇಹಿತ ಅವ್ಯಾನ್ಸ್ ಜೊತೆ ಏನೋ ಮಾತನಾಡುತ್ತಾ ಹೋಗುತ್ತಿದ್ದನು. ಹಠಾತ್ತನೆ ಹೊರಗೆ ಬರುತ್ತಿದ್ದ ಮಾನ್ಯತಾಳ ಮೇಲೆ ಅವನ ಕಣ್ಣು ಬಿತ್ತು ಮತ್ತು ಅವನ ಹೆಜ್ಜೆಗಳು ಇದ್ದಕ್ಕಿದ್ದಂತೆ ನಿಂತವು. ಅವನ ಹುಬ್ಬುಗಳು ಗಂಟು ಹಾಕಿಕೊಂಡವು ಮತ್ತು ಅವನು ಮೆಲ್ಲಗೆ, ಈ ಹುಡುಗಿ ಇಲ್ಲಿ ಏನು ಮಾಡುತ್ತಿದ್ದಾಳೆ ಎಂದುಕೊಂಡನು. ಅವನು ಅವಳನ್ನು ನಿರ್ಲಕ್ಷಿಸಿ ಅವ್ಯಾನ್ಸ್ ಜೊತೆ ಹೊರಡಲು ಮುಂದಾಗುತ್ತಿದ್ದಾಗ ಮಾನ್ಯತಾ ಮಾತನಾಡುತ್ತಿದ್ದ ಮಾತು ಅವನ ಕಿವಿಗೆ ಬಿತ್ತು. ಆ ತಾತ, ಹೇಳಿ ಎಂದು. ಫೋನ್ನ ಮತ್ತೊಂದು ಕಡೆಯಿಂದ ಅಜ್ಜ ಹೀಗೆಂದರು, ಮಗು ಮಾನ್ಯತಾ, ನನಗೆ ನಿಜವಾಗಿ ಹೇಳು, ನಿನ್ನ ಜೊತೆ ಸಿದ್ಧಾರ್ಥ್ ಇಲ್ಲ ತಾನೆ? ಅವನು ಇನ್ನು ಮನೆಗೆ ಬಂದಿಲ್ಲ ತಾನೆ? ನನಗೆ ಹೇಳು, ಅವನು ಮನೆಗೆ ಬಾರದೆ ಎಷ್ಟು ದಿನಗಳಾಗಿವೆ ಎಂದು ಕೇಳಿದರು. ಮಾನ್ಯತಾ ನಡುಗುತ್ತಾ, ಇಲ್ಲ ಅಜ್ಜ, ಹಾಗೇನಿಲ್ಲ, ಅವನ ಮನೆಗೆ ಬಂದಿ ಎಂದಳು. ಅಜ್ಜ ಕೋಪದಿಂದ, ನನಗೆ ಸಮಯವನ್ನು ಹೇಳು, ಅವನು ಯಾವಾಗ ಬಂದಿದ್ದ ಎಂದು ಕೇಳಿದರು. ಮಾನ್ಯತಾ ಏನಾದರೂ ಹೇಳುವುದಕ್ಕಿಂತ ಮುಂಚಿತವಾಗಿ ಅವಳ ಕೈಯಿಂದ ಫೋನನ್ನು ಕಸಿದುಕೊಳ್ಳಲಾಯಿತು. ಮಾನ್ಯತಾ ಆಶ್ಚರ್ಯದಿಂದ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಸಿದ್ಧಾರ್ಥ್ನ ಕಠಿಣವಾದ ಆದರೆ ಆಕರ್ಷಕ ಮುಖವು ಕಾಣಿಸಿತು. ಸಿದ್ಧಾರ್ಥ್ನ ಮುಖವನ್ನು ನೋಡಿ ಮಾನ್ಯತಾ ಸ್ವಲ್ಪ ಭಯಗೊಂಡಳು. ಸಿದ್ಧಾರ್ಥ್ ಫೋನನ್ನು ತನ್ನ ಕಿವಿಗೆ ಇಟ್ಟುಕೊಂಡು, ಅಜ್ಜ, ವಿಷಯವೇನು ಎಂದು ಕೇಳಿದನು. ಸಿದ್ಧಾರ್ಥ್ನ ಧ್ವನಿಯನ್ನು ಅಜ್ಜ ಕೇಳಿದ ತಕ್ಷಣವೇ ಅವರು ಆಘಾತದಿಂದ, ಸಿದ್ಧಾರ್ಥ್, ನೀನು ಎಂದರು. ಸಿದ್ಧಾರ್ಥ್, ಹೌದು, ನಾನು ಅವಳ ಜೊತೆನೇ ಇದ್ದೇನೆ ಎಂದನು. ಅಜ್ಜ ನಿಟ್ಟುಸಿರು ಬಿಟ್ಟು, ಸರಿ, ಭಾನುವಾರ ಇರುವ ಪಾರ್ಟಿಗೆ ನೀನು ಮಾನ್ಯತಾಳ ಜೊತೆಗೆ ಬರಬೇಕು ಎಂದು ಹೇಳಿದರು. ಅಜ್ಜ ಫೋನ್ ಕಟ್ ಮಾಡಿದ ನಂತರ ಸಿದ್ಧಾರ್ಥ್ ಫೋನನ್ನು ಮಾನ್ಯತಾಳ ಕೈಗೆ ಕೊಟ್ಟನು. ಮಾನ್ಯತಾ ನಡುಗುವ ಕೈಗಳಿಂದ ಫೋನ್ ಪಡೆದುಕೊಂಡಳು. ಸಿದ್ಧಾರ್ಥ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯ ಅವಳಲ್ಲಿ ಇರಲಿಲ್ಲ. ಅವಳು ಒಮ್ಮೆಯೂ ತಲೆ ಎತ್ತಿ ತನ್ನನ್ನು ನೋಡಲಿಲ್ಲ. ಕೇವಲ ಅವಳ ತಲೆ ಮಾತ್ರ ಕಾಣಿಸುತ್ತಿದೆ ಎಂಬುದನ್ನು ಸಿದ್ಧಾರ್ಥ್ ಗಮನಿಸಿದನು. ಸಿದ್ಧಾರ್ಥ್, ಅಜ್ಜನಿಗೆ ಗೊತ್ತಾ ಅವರ ಪ್ರೀತಿಯ ಸೊಸೆ ಬಾರ್ನಲ್ಲಿ ತಿರುಗಾಡುತ್ತಿದ್ದಾಳೆ ಅಂತ ಎಂದು ಕೇಳಿದನು. ಮಾನ್ಯತಾಳ ಎದೆ ಬಡಿತವೇ ನಿಂತು ಹೋದಂತೆ ಅನಿಸಿತು. ಅವಳು ಮೃದುವಾದ ಧ್ವನಿಯಲ್ಲಿ, ಅದು ನಿಜವಾಗಿ ನಾನು ಸೃಷ್ಟಿಯ ಜೊತೆ ಇಲ್ಲಿಗೆ ಬಂದಿದ್ದೆ ಎಂದಳು. ಅವಳು ಮುಂದೆ ಏನನ್ನು ಹೇಳಲು ಬಯಸಿದಳು. ತನ್ನ ಪರಿಸ್ಥಿತಿಯನ್ನು ವಿವರಿಸಲು ಪ್ರಯತ್ನಿಸಿದಳು. ಆದರೆ ಸಿದ್ಧಾರ್ಥ್ ಅವಳನ್ನು ನಿರ್ಲಕ್ಷಿಸಿ ಅವ್ಯಾನ್ಸ್ ಜೊತೆ ಅಲ್ಲಿಂದ ಮುಂದೆ ಹೊರಟು ಹೋದನು. ಅವ್ಯಾನ್ಸ್ ಒಮ್ಮೆ ಮಾನ್ಯತಾಳನ್ನು ನೋಡಿ ಸ್ವಲ್ಪ ದೂರ ಹೋದ ನಂತರ ಸಿದ್ಧಾರ್ಥ್ನ ಬಳಿ, ಸಿದ್ಧಾರ್ಥ್, ಅವಳು ನಿನ್ನ ಹೆಂಡತಿ, ನೀನು ಅವಳೊಂದಿಗೆ ತುಂಬ ರೂಢಿಯಾಗಿ ವರ್ತಿಸುತ್ತಿದ್ದೀಯಾ ಎಂದು ನಿನಗನಿಸಲಿಲ್ಲವಾ ಎಂದನು. ಸಿದ್ಧಾರ್ಥ್ ಅವನ ಮಾತನ್ನು ಕಡೆಗಣಿಸಿದನು. ಆಗ ಅವ್ಯಾನ್ಸ್ ಮುಂದೆ, ನಿಮ್ಮ ಮದುವೆಯಾಗಿ 1 ತಿಂಗಳು ಕಳೆದಿವೆ. ಆದರೆ ಈ 1 ತಿಂಗಳಲ್ಲಿ ನೀನು ಒಮ್ಮೆಯೂ ಮನೆಗೆ ಹೋಗಿಲ್ಲ. ನಿನಗೆ ಆ ಹುಡುಗಿ ಇಷ್ಟವಿಲ್ಲದಿದ್ದರೆ ನೀನು ಅವಳಿಂದ ಯಾಕೆ ಡಿವೋರ್ಸ್ ಪಡೆದುಕೊಳ್ಳಬಾರದು ಎಂದು ಹೇಳಿದನು. ಸಿದ್ಧಾರ್ಥ ಉತ್ತರಿಸುತ್ತಾ, ನನ್ನ ಇಡೀ ಜೀವನದಲ್ಲಿ ಯಾವುದಾದರೂ ಒಂದು ವಿಷಯಕ್ಕಾಗಿ ನನ್ನ ಮೇಲೆ ಒತ್ತಡ ಹೇರಿದ್ದರೆ ಅದು ಈ ಹುಡುಗಿಯನ್ನು ಮದುವೆಯಾಗಲು ಮಾತ್ರ. ನನ್ನ ವಿರೋಧದ ಹೊರತಾಗಿಯೂ ಇವಳು ನನ್ನನ್ನು ಮದುವೆಯಾಗಿದ್ದಾಳೆ. ಹೀಗಿರುವಾಗ ಅವಳ ಬಗ್ಗೆ ನನ್ನಲ್ಲಿ ಯಾವುದೇ ಸಹಾನುಭೂತಿ ಇರಬೇಕು ಅಂತ ನನಗನಿಸುವುದಿಲ್ಲ ಎಂದನು. ಅವ್ಯಾನ್ಸ್ ಏನೂ ಮಾತನಾಡಲಿಲ್ಲ. ಅವನಿಗೆ ಕೇವಲ ಮಾನ್ಯತಾಳ ಬಗ್ಗೆ ಅತಿ ಹೆಚ್ಚು ಕರುಣೆ ಅನಿಸಿತು. ಸಿದ್ಧಾರ್ಥ್ ತನ್ನ ಕಣ್ಣೆದುರಿನಿಂದ ದೂರ ಹೋಗುವವರೆಗೆ ಮಾನ್ಯತಾ ಅಲ್ಲೇ ನಿಂತಿದ್ದಳು. ತಾನು ಇಲ್ಲಿಗೆ ಬರಬಾರದಿತ್ತು ಎಂದು ಅವಳಿಗೆ ಅನಿಸಿತು. ಅವಳು ಬೇಗನೆ ಒಳಗೆ ಹೋಗಿ ಸೃಷ್ಟಿಯ ಕೈ ಹಿಡಿದು ಹೊರಗೆ ಎಳೆದುಕೊಂಡು ಬಂದಳು.
ಹೊರಗೆ ಬಂದ ನಂತರ ಮಾನ್ಯತಾಳ ಮುಖದಲ್ಲಿದ್ದ ಆತಂಕವನ್ನು ನೋಡಿ ಸೃಷ್ಟಿ ಏನಾಯಿತು, ಎಲ್ಲವೂ ಸರಿಯಾಗಿದೆಯಾ ಎಂದು ಕೇಳಿದಳು. ಮಾನ್ಯತಾ, ಅದು ನಾನು ಈಗಷ್ಟೇ ಸಿದ್ಧಾರ್ಥನನ್ನು ಭೇಟಿಯಾದೆ, ಅವನು ಇಲ್ಲೇ ಇದ್ದಾನೆ ಎಂದಳು. ಸೃಷ್ಟಿಯ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಅವಳು ಏನು, ಆ ನಾಯಿ ಇಲ್ಲೇ ಇದ್ದಾನಾ ಎಂದಳು. ಅವನ ಬಾಯಿಂದ ಸಿದ್ಧಾರ್ಥಿಗೆ ಇಂತಹ ಪದಗಳನ್ನು ಕೇಳಿ ಮಾನ್ಯತೆ ಅವಳನ್ನು ಕೋಪದಿಂದ ನೋಡಿದಳು. ಸೃಷ್ಟಿ ತಕ್ಷಣವೇ ತನ್ನ ಮಾತನ್ನು ಬದಲಾಯಿಸುತ್ತಾ, ಅಂದರೆ ಸಿದ್ಧಾರ್ಥ್ ಇಲ್ಲಿದ್ದಾನೆ, ಆದರೆ ಈ ಮನುಷ್ಯ ಇಲ್ಲಿ ಏನು ಮಾಡುತ್ತಿದ್ದಾನೆ ಎಂದಳು. ಮಾನ್ಯತಾ, ನನಗೆ ಗೊತ್ತಿಲ್ಲ, ಆದರೆ ನಾವು ಇಲ್ಲಿಂದ ಹೋಗಬೇಕು ಎಂದಳು. ಸೃಷ್ಟಿ, ಆದರೆ ನಾವು ಇನ್ನೂ ಊಟ ಕೂಡ ಮಾಡಿಲ್ಲ, ಒಳಗೆ ಊಟದ ತುಂಬ ಒಳ್ಳೆಯ ಪರಿಮಳ ಬರುತ್ತಿದೆ, ಬಾರೆ ಏನಾದರೂ ಟ್ರೈ ಮಾಡೋಣ ಎಂದಳು. ಮಾನ್ಯತಾ, ಇಲ್ಲ, ನಂತರ ನಾವು ಬೇರೆ ದಿನ ಬರೋಣ ಎಂದು ಹೇಳಿದಳು. ಇಷ್ಟವಿಲ್ಲದಿದ್ದರೂ ಸೃಷ್ಟಿ ಅವಳ ಜೊತೆ ಬರಬೇಕಾಯಿತು. ಇಡೀ ದಿನ ಸುತ್ತಾಡುವುದರಲ್ಲೇ ಕಳೆದಿತ್ತು ಮತ್ತು ಸಂಜೆ ವೇಳೆಗೆ ಮುಂಬೈನ ರಸ್ತೆಗಳಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇತ್ತು. ಮನೆಗೆ ತಲುಪಲು ಅವರಿಗೆ ಸುಮಾರು 3 ಗಂಟೆಗಳು ಹಿಡಿಯಿತು ಮತ್ತು ರಾತ್ರಿ 8 ಗಂಟೆಯಾಗಿತ್ತು. ಟ್ಯಾಕ್ಸಿ ಒಳಗೆ ಸೃಷ್ಟಿ ಅವಳ ಬಗ್ಗೆ ಕಾಳಜಿಯುಳ್ಳವಳಾಗಿ, ಮಾನ್ಯತಾ, ಈಗ ನೀನು ಹೋಗುತ್ತಿರುವೆ, ಆದರೆ ಈ ವ್ಯಕ್ತಿಗಾಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ, ಯಾವುದೇ ಸಮಸ್ಯೆ ಇದ್ದರೂ ಮೊದಲು ನನಗೆ ತಿಳಿಸು ಎಂದಳು. ಮಾನ್ಯತಾ ಅವಳನ್ನು ತಬ್ಬಿಕೊಂಡು, ಸರಿ, ಮತ್ತು ಇವತ್ತಿಗೆ ಥ್ಯಾಂಕ್ಸ್ ಎಂದಳು. ಮನೆಗೆ ಬರುವಷ್ಟರಲ್ಲಿ ಮಾನ್ಯತಾ ತುಂಬ ದಣಿದಿದ್ದಳು. ಒಳಗೆ ಬರುತ್ತಿದ್ದಂತೆ ಸೋಫಾದ ಮೇಲೆ ಕುಳಿತಳು. ಅಷ್ಟರಲ್ಲಿ ಹೌಸ್ ಕೀಪರ್ ಅವಳನ್ನು ಸ್ವಾಗತಿಸಲು ಬಂದು, ಮೇಡಮ್, ನೀವು ಬಂದ್ರಾ? ಸಾರ್ ಕೂಡ ಬಂದಿದ್ದಾರೆ, ಅವರು ಮೇಲಿದ್ದಾರೆ ಎಂದಳು. ಮಾನ್ಯತಾ ಈ ಮಾತು ಕೇಳಿದ ತಕ್ಷಣ ಅವಳ ಮುಖದ ಭಾವನೆಗಳು ಬದಲಾದವು. ಮಾನ್ಯತಾಳ ಕಿವಿಗೆ ಸಿದ್ಧಾರ್ಥ್ ವಾಪಸ್ ಬಂದಿದ್ದಾನೆ ಎಂಬ ಸುದ್ದಿ ಬೀಳುತ್ತಿದ್ದಂತೆ ಅವಳ ಎದೆ ಬಡಿತ ಹೆಚ್ಚಾಯಿತು. ಮೇಲಕ್ಕೆ ಹೋಗುವ ಮೊದಲು ಅವಳು ಸಾಕಷ್ಟು ಹೊತ್ತು ಲಿಫ್ಟ್ ಬಳಿ ನಿಂತಿದ್ದಳು. ಲಿಫ್ಟ್ನಿಂದ 2ನೇ ಮಹಡಿಯವರೆಗಿನ ಪ್ರಯಾಣ ಸುಲಭವಾಗಿತ್ತು. ಆದರೆ ಅದರ ನಂತರ ಅವಳು ಬಾಲ್ಕನಿಗೆ ತಲುಪಿದಾಗ ಅವಳ ಕಾಲುಗಳು ಮತ್ತು ಕೈಗಳು ನಡುಗುತ್ತಿದ್ದವು. ಅವಳು ತನ್ನ ಬೆಡ್ರೂಮಿಗೆ ತಲುಪಿದಾಗ ಅಲ್ಲಿಯೂ ಇರಲಿಲ್ಲ. ಅವಳ ನಡುಗುವಿಕೆ ನಿಂತಿತು ಮತ್ತು ದೀರ್ಘವಾದ ನಿಟ್ಟುಸಿರು ಬಿಡುತ್ತಾ, ನಾನು ಕೂಡ ಏನು ಯೋಚಿಸುತ್ತಿದ್ದೆ, ಸಿದ್ಧಾರ್ಥ್ ನನ್ನ ರೂಮಿನಲ್ಲಿರುತ್ತಾನೆ ಅಂತ, ಆದರೆ ಇದು ಕೇವಲ ನನ್ನ ರೂಮ್, ಅವನದಲ್ಲ ಎಂದುಕೊಂಡಳು. ಹೇಗಾದರೂ ಸಿದ್ಧಾರ್ಥನನ್ನು ಹುಡುಕಿಕೊಂಡು ಹೋಗುವ ಯೋಚನೆ ಅವಳಿಗೆ ಇರಲಿಲ್ಲ. ಆದರೆ ಮನಸ್ಸಿನ ಯಾವುದ ಮೂಲೆಯಲ್ಲಿ ಸಿದ್ಧಾರ್ಥನನ್ನು ನೋಡುವ ಆಸೆ ಇತ್ತು. ಅವಳು ಅವನ ಮುಖವನ್ನು ನೋಡಲು ಬಯಸಿದಳು. ದೂರದಿಂದಲೇ ಅವನನ್ನು ನೋಡಿದರೆ ತನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದುಕೊಂಡಳು. ತನ್ನ ಹೆಜ್ಜೆಗಳನ್ನು ಮುಂದೆ ಇಡುತ್ತಾ ಸಿದ್ಧಾರ್ಥ್ನ ಸ್ಟಡಿ ರೂಮ್ ಕಡೆಗೆ ಹೋದಳು. ಇಷ್ಟು ದಿನಗಳಲ್ಲಿ ಅವಳು ಎಲ್ಲ ರೂಮ್ಗಳನ್ನು ನೋಡಿದ್ದಳು ಮತ್ತು ಬಹುಶಃ ಅವನು ತನ್ನ ಸ್ಟಡಿ ರೂಮ್ನಲ್ಲಿರಬಹುದು ಎಂದು ಅವಳಿಗೆ ಅನಿಸಿತ್ತು. ಅವಳು ಸ್ಟಡಿ ರೂಮ್ನ ಹತ್ತಿರ ಹೋದಂತೆ ಸಿದ್ಧಾರ್ಥಿಗೆ ಶಬ್ದ ಕೇಳಿಸಬಾರದೆಂದು ತನ್ನ ಕಾಲುಗಳ ನಡಿಗೆಯ ವೇಗವನ್ನು ಕಡಿಮೆ ಮಾಡಿಕೊಂಡಳು. ಅಲ್ಲಿ ಪರದೆ ಹಾಕಲಾಗಿತ್ತು, ಆದರೆ ಬಾಗಿಲು ತೆರೆದಿತ್ತು. ಕಿಟಕಿಯು ತೆರೆದಿರುವುದರಿಂದ ಅವಳು ಕಿಟಕಿಯಿಂದ ಇಣುಕಿ ನೋಡಲು ಪ್ರಯತ್ನಿಸಿದಳು. ಪರದೆಗಳ ನಡುವಿನಿಂದ ಸಿದ್ಧಾರ್ಥ್ ಈಗ ಅವಳಿಗೆ ಕಾಣಿಸುತ್ತಿದ್ದನು. ಏಕೋ ಏನೋ ಸಿದ್ಧಾರ್ಥ್ನಲ್ಲಿ ಏನೋ ಸರಿಯಿಲ್ಲ ಅನಿಸಿತು. ಅವನ ಮುಖ ಹಳದಿ ಬಣ್ಣಕ್ಕೆ ತಿರುಗಿತ್ತು. ಅವನ ಕೈಯಲ್ಲಿ ಸಿಗರೆಟ್ ಇತ್ತು ಮತ್ತು ಎಂದಿನಂತೆ ಅವನ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ಅದರೊಂದಿಗೆ ಹಠಾತ್ ಧೂಮಪಾನದ ಮಧ್ಯೆ ಅವಳಿಗೆ ಟೇಬಲ್ ಮೇಲೆ ಅರ್ಧ ಕುಡಿದು ಬಿಟ್ಟಿದ್ದ ಹಲವಾರು ಸಿಗರೆಟುಗಳು, ಬಹುಶಃ ಖಾಲಿ ಇದ್ದ ಒಂದು ಬಾಕ್ಸ್ ಮತ್ತು ಅದರ ಪಕ್ಕದಲ್ಲೇ ಇದ್ದ ಮತ್ತೊಂದು ಸಿಗರೆಟ್ ಬಾಕ್ಸ್ ಕಾಣಿಸಿತು. ಅದು ತುಂಬಿರುವಂತೆ ಕಾಣುತ್ತಿತ್ತು. ಮಾನ್ಯತಾ ಮನಸ್ಸಿನಲ್ಲಿಯೇ ಅಂದುಕೊಂಡಳು, ಈ ವ್ಯಕ್ತಿಗೆ ಧೂಮಪಾನ ಬಿಡಲು ಆಗುವುದಿಲ್ಲವೇ ಎಂದು. ಅವಳಿಗೆ ಸಿದ್ಧಾರ್ಥ್ನಿಂದ ಸಿಗರೆಟ್ ಕಿತ್ತುಕೊಂಡು ಬಯ್ಯಬೇಕೆನಿಸಿತು. ಆದರೆ ಅವಳಲ್ಲಿ ಧೈರ್ಯವಿರಲಿಲ್ಲ. ಅವಳು ಏನನ್ನಾದರೂ ನೋಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದುಕೊಂಡಿದ್ದಳು. ಆದರೆ ಅವಳಿಗೆ ಮತ್ತೆ ಆತಂಕ ಉಂಟಾಯಿತು. ಸಿದ್ಧಾರ್ಥ್ ಎದ್ದು ನಿಲ್ಲುವುದನ್ನು ಅವಳು ಗಮನಿಸಿದಳು. ಅವಳು ತಕ್ಷಣವೇ ಹಿಂದೆ ತಿರುಗಿ ವೇಗವಾಗಿ ತನ್ನ ರೂಮ್ಗೆ ಬಂದಳು. ಇತ್ತ ಕಡೆ ಅಡ್ಡಾಡ ತಿರುಗಾಡುತ್ತಾ ಅವಳು ಸಿದ್ಧಾರ್ಥ್ನ ಕುರಿತೇ ಯೋಚಿಸಿದ್ದಳು. ಅದೇ ಸಮಯದಲ್ಲಿ ಯಾರೋ ವೇಗವಾಗಿ ನಡೆದುಕೊಂಡು ಹೋಗುವ ಹೆಜ್ಜೆ ಸದ್ದು ಕೇಳಿಸಿತು. ಸಿದ್ಧಾರ್ಥ್ ಹೊರತುಪಡಿಸಿ ಇದು ಬೇರೆ ಯಾರೂ ಆಗಿರಲು ಸಾಧ್ಯವಿರಲಿಲ್ಲ. ಅವಳು ಬೆಡ್ ಮೇಲೆ ಕುಳಿತಳು. ಆದರೆ ಸಿದ್ಧಾರ್ಥ್ ತನ್ನ ರೂಮ್ನ ಹೊರಗಿನಿಂದ ಲಿಫ್ಟ್ ಕಡೆಗೆ ಹೋಗುತ್ತಿರುವುದನ್ನು ನೋಡಿದಾಗ ಅವಳು ನಿಟ್ಟುಸಿರು ಬಿಟ್ಟಳು. ಬಹುಶಃ ಅವನು ಮತ್ತೆ ಹೊರಟು ಹೋಗುತ್ತಿರಬಹುದು. ಹಠಾತ್ ಅವಳ ಎದೆಯಲ್ಲಿ ನೋವು ಕಾಣಿಸಿಕೊಂಡಿತು ಮತ್ತು ಸಿದ್ಧಾರ್ಥ್ ಬಹುಶಃ ಬೇರೆ ಹುಡುಗಿಯನ್ನು ಇಷ್ಟಪಡುತ್ತಿರಬಹುದು ಎಂದು ಸೃಷ್ಟಿ ಹೇಳಿದ ಮಾತು ನೆನಪಿಗೆ ಬಂತು. ಹಾಗಾದರೆ ತಾನು ಬೇಡವೆಂದರೂ ಅವನು ತನ್ನನ್ನು ಮದುವೆಯಾಗಲು ಬಯಸದಿರಲು ಅದೇ ಕಾರಣವೇ? ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಿದ್ದಂತೆ ಕಣ್ಣೀರು ಕೆನ್ನೆಯ ಮೇಲೆ ಜಾರಿತು. ಅಷ್ಟರಲ್ಲಿ ಬಾಗಿಲ ಹೊರಗಿನಿಂದ ಒಬ್ಬ ಕೆಲಸದಾಳು, ಮೇಡಮ್, ರಾತ್ರಿ ಊಟ ಸಿದ್ಧವಾಗಿದೆ ಎಂದಳು. ಮಾನ್ಯತಾ ತಕ್ಷಣವೇ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಧ್ವನಿಯನ್ನು ಸಾಮಾನ್ಯವಾಗಿಸಿ, ಇಲ್ಲ, ನನಗೆ ಈಗ ಹಸಿವಿಲ್ಲ, ನಾನು ಹೊರಗಡೆಯೇ ಊಟ ಮಾಡಿಕೊಂಡು ಬಂದಿದ್ದೇನೆ ಎಂದಳು. ಕೆಲಸದಾಳು ಹೋದ ನಂತರ ಮಾನ್ಯತಾ ಬಾತ್ರೂಮ್ಗೆ ಹೋಗಿ ನೈಟ್ ಗೌನ್ ಧರಿಸಿ ಹೊರ ಬಂದಳು. ನಂತರ ಮಲಗುತ್ತಾ ಲೈಟ್ ಆಫ್ ಮಾಡಿ ನೈಟ್ ಬಲ್ಬ್ ಆನ್ ಮಾಡಿಕೊಂಡಳು. ಸಿದ್ಧಾರ್ಥ್ ಬಗ್ಗೆ ಯೋಚಿಸುತ್ತಾ ಅವಳು ಮೆಲ್ಲಗೆ, ಯಾಕೆ ನೀವು ನನಗೆ ಎಷ್ಟು ನೋವು ನೀಡುತ್ತೀರಿ? ಪ್ರೀತಿ ತುಂಬ ನೋವಿನಿಂದ ಕೂಡಿದೆ ಎಂದು ಕೇಳಿದ್ದೆ, ಆದರೆ ಈಗ ಅದನ್ನು ಅನುಭವಿಸುತ್ತಿದ್ದೇನೆ. ಪ್ರತಿಯೊಂದು ಕ್ಷಣವೂ ನನಗೆ ನರಕಕ್ಕಿಂತ ಕಡಿಮೆ ಇಲ್ಲ. ಇಲ್ಲಿ ನಾನು ಪ್ರತಿ ಕ್ಷಣವೂ ಒದ್ದಾಡಬೇಕಾಗಿದೆ ಎಂದಳು. ಮಲಗುತ್ತಲೇ ಅವಳಿಗೆ ನಿದ್ರೆ ಆವರಿಸಿತು ಮತ್ತು ಅವಳು ಗಾಢ ನಿದ್ರೆಗೆ ಜಾರುವ ಸಮಯದಲ್ಲಿ ಯಾರೋ ಅವಳ ಮೇಲಿದ್ದ ಹೊದಿಕೆಯನ್ನು ಎಳೆದುಕೊಂಡರು.
ಅವಳು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಆ ವ್ಯಕ್ತಿ ಅವಳ ಮೇಲೆ ಬಂದಿದ್ದನು. ತೀವ್ರವಾದ ಮದ್ಯ ಮತ್ತು ಸಿಗರೆಟ್ನ ವಾಸನೆಯುಳ್ಳ ಸಿದ್ಧಾರ್ಥನ ತುಟಿಗಳು ಅವಳನ್ನು ಚುಂಬಿಸುತ್ತಂತೆ ಉಸಿರುಗಟ್ಟಿದಂತಾಯಿತು. ಮುಂದುವರಿಯುವುದು.